भक्तानां हयग्रीवमुपास्महे। ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः। अतः पूर्णं जगत्प्राणां संस्कृतं संस्कृतिं गुरुं ऋषिकं सैनिकं गां च वन्दे ಭಾರತಮಾತರಂ. ಏಕಾದಶಿ ಯೋಗಿನಿಯ ಹರಿದಿವಸದ ಈ ಚಿಂತನೆಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಗೀತೆ, ಭಜನೆ, ಒಂದಿಷ್ಟು ಪಾರಾಯಣ, ಅರ್ಥಚಿಂತನೆಯ ಕಾರ್ಯಕ್ಕಾಗಿ ಸೇರಿದ ಎಲ್ಲರನ್ನೂ ಅಭಿಮಾನಪೂರ್ವಕವಾಗಿ ಬರಮಾಡಿಕೊಳ್ತಾ, ಮೊದಲಿಗೆ ಒಂದು ಪ್ರಾಣದೇವರ ಕುರಿತಾದ ಪ್ರಾರ್ಥನಾ ಗೀತೆಯನ್ನ ವಿದುಲ ಹಾಡ್ತಾಳೆ. ಆಮೇಲೆ ಚಂಪಾ ಅವರಿಗೆ ನಾನು ಮೆಸೇಜ್ ಇದು ಇನ್ವೈಟ್ ಮಾಡಿದ್ದೇನೆ, ಮೇಲ್ ಬಂದ್ರೆ ಆಡ್ಬೋದು. ಮುಖ್ಯ ಪ್ರಾಣ ದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ, ಕಾಣೆನು ಜಗದೊಳಗೆ. ಮುಖ್ಯ ಪ್ರಾಣ ದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ, ಕಾಣೆನು ಜಗದೊಳಗೆ. ಪ್ರಾಣಾಪಾನ ವ್ಯಾನೋದಾನ ಸಮಾನ ನೆನಿಪ ಮುಖ್ಯ ಪ್ರಾಣ ದೇವನಿ ನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ, ಕಾಣೆನು ಜಗದೊಳಗೆ. ವಾಸವ ಕುಲಿಶದಿ ಘಾಸಿಸೆ ಜೀವರ, ವಾಸವ ಕುಲಿಶದಿ ಘಾಸಿಸೆ ಜೀವರ ಶ್ವಾಸ ನಿರೋಧಿಸಿದೆ. ಆ ಸಮಯದಿ ಕಮಲಾಸನ ಪೇಳಲು, ಆ ಸಮಯದಿ ಕಮಲಾಸನ ಪೇಳಲು ನೀ ಸಲುಹಿದೆ ಜಗವಾ, ನೀ ಸಲುಹಿದೆ ಜಗವಾ. ಮುಖ್ಯ ಪ್ರಾಣ ದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ, ಕಾಣೆನು ಜಗದೊಳಗೆ. ಅಂಗದ ಪ್ರಮುಖ ಪ್ಲವಂಗರು ರಾಮರ ಅಂಗನೆಯಳ ಹುಡುಕೆ, ಅಂಗದ ಪ್ರಮುಖ ಪ್ಲವಂಗರು ರಾಮರ ಅಂಗನೆಯಳ ಹುಡುಕೆ. ತಿಂಗಳು ಮೀರಲು ಕಂಗೆಡೆ ಕಪಿಗಳ, ತಿಂಗಳು ಮೀರಲು ಕಂಗೆಡೆ ಕಪಿಗಳ ಜಂಗುಳಿ ಪಾಲಿಸಿದೆ, ಜಂಗುಳಿ ಪಾಲಿಸಿದೆ. ಮುಖ್ಯ ಪ್ರಾಣ ದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ, ಕಾಣೆನು ಜಗದೊಳಗೆ. ಭೂತೇಂದ್ರಿಯಂಗಳದಿ ನಾಥ ನಿಯಾಮಕ, ಭೂತೇಂದ್ರಿಯಂಗಳದಿ ನಾಥ ನಿಯಾಮಕ ಆ ತೇಜಸ ಹರನ, ಆ ತೇಜಸ ಹರನ. ತಾತನೆನಿಪ ಜಗನ್ನಾಥ ವಿಠಲನ, ತಾತನೆನಿಪ ಜಗನ್ನಾಥ ವಿಠಲನ, ತಾತನೆನಿಪ ಜಗನ್ನಾಥ ವಿಠಲನ, ತಾತನೆನಿಪ ಜಗನ್ನಾಥ ವಿಠಲನ. ಪ್ರೀತಿ ಪಾತ್ರನಾದೆ, ಪ್ರೀತಿ ಪಾತ್ರನಾದೆ.
ಕಾಯ್ವರ ಕಾಣೆನು ಜಗದೊಳಗೆ ಕಾಣೆನು ಜಗದೊಳಗೆ ಪ್ರಾಣಾಪಾನ ವ್ಯಾನೋದಾನ ಸಮಾನನೆ ನಿಪ ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯ್ವರ ಕಾಣೆನು ಜಗದೊಳಗೆ ಕಾಣೆನು ಜಗದೊಳಗೆ ಕಾಣೆನು ಜಗದೊಳಗೆ ಕೃತಜ್ಞತೆಗಳು. ವಾರುಣಿಯವರು ಹೇಳಿ. ಭೂಷಣ್ ಅವರು ಒಂದು ಹಾಡು ತಯಾರಿರಿ. ಸರಿ ಸರ್, ಸರಿ ಸರ್. ಸರ್ ಈಗೇನಾ ಅಥವಾ ಒಬ್ರು ಆದ್ಮೇಲೆ ಇದಾರೆ ಸರ್? ಈಗಲೇ ಹೇಳಿ. ಹೌದಾ ಸರ್, ಒಂದ್ ನಿಮಿಷ ಸರ್. ಚಂಪಕ್ ಅವ್ರು ರೆಡಿ ಇದ್ದೀರಾ? ಸರ್ ಹೇಳ್ತೇನೆ. ಆಯ್ತು ಹೇಳ ಸರ್. ಅವ್ರು ಹೇಳಿ, ಆಮೇಲೆ ನೀವು ಹೇಳಿ. ಸರಿ ಸರ್, ಸರಿ. ನಾಮದ ಸ್ಮರಣೆಯ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ 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 ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಕಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮದಿಗೆಟ್ಟಿರಲಿ ಇಷ್ಟದಲ್ಲಿರಲಿ ಉತ್ಕೃಷ್ಟದಲ್ಲಿರಲಿ ಎಷ್ಟಾದರೂ ಮದಿಗೆಟ್ಟಿರಲಿ ಕೃಷ್ಣ 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 ಎಂದು ಶಿಷ್ಟರು ಬೇಡುವ ಕೃಷ್ಣ ಕೃಷ್ಣ ಎಂದು ಶಿಷ್ಟರು ಬೇಡುವ ಅಷ್ಟಾಕ್ಷರ ಮಹಾ ಮಂತ್ರದ
ಸಂತತ ಹರಿವಿನ್ನ ಸತೀರನ ಸಂತತ ಹರಿವಿನ್ನ ಸತೀರನ ಅಂತರಂಗದ ಒಳಗೆ ಇರಿಸಿ ಸಂತತ ಹರಿವಿನ್ನ ಸತೀರನ ಅಂತರಂಗದ ಒಳಗೆ ಇರಿಸಿ ಎಂದೋ ಪುರಂದರ ವಿಠಲರಾಯನ ಎಂದೋ ಪುರಂದರ ವಿಠಲರಾಯನೇ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ಅಂತ್ಯಕಾಲದಲ್ಲಿ ಚಿಂತಿಸೋ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆ ಬರಲಿ ನಾರಾಯಣ ನಾರಾಯಣ ನಾರಾಯಣ. ಧನ್ಯವಾದಗಳು. ಸುಂದರಂ, ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಹಾಡ್ತೀರಾ? ಒಂದು 5-10 ನಿಮಿಷ ಬಿಟ್ಟು. ಸರಿ. ಭೂಷಣ್ ಅವ್ರು ಹೇಳಿ. ಸರ್ ನಮ್ಮ ಅಣ್ಣ ಇದ್ರ ಹಾಡ್ತಾರ್ರಿ, ಆಮೇಲೆ ಹಾಡ್ತೀನಿ ಸರ್ ಒಂದು ಹಾಡು. ಆಯ್ತು. ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ಕೋಟಿ ಕೋಟಿ ಭೃತ್ಯರಿರಲು ಆಟಕಾಂಬರನ ಸೇವೆ ಸಾಟಿಯಿಂದಲೇ ಮಾಡಿ ಪೂರ್ಣ ನೋಟದಿಂದಲೇ ಸ್ತುತಿಸುತ್ತಿಹಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ತಚರಿತನಾದ ಹರಿಯ ಚಿತ್ತಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷ ರಹಿತನಾದ, ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷ ರಹಿತನಾದ ಸರ್ವ ವಂದ್ಯನಾದ ಪುರಂದರ, ಸರ್ವ ವಂದ್ಯನಾದ ಪುರಂದರ ವಿಠಲನನ್ನೇ ಸ್ತುತಿಸುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳು. ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ 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 ಲಕುಮಿ ಎಂಥ ಮಾನ್ಯಳು. ಕೃತಜ್ಞತೆಗಳು. ವಾರುಣಿಯವರು ಹೇಳಿ. ಹರಿ ಓಂ. ಇದು ನರಸಿಂಹಸ್ತವ, ರಚನೆ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರಿಂದ.
अस्तु तेजस्विनोदितम् अस्तु च ब्रह्मवर्चसं सम्पादयेमहि सह वीर्यं कृषीमहि स्तम्भं निर्भिद्य निर्यन्निखिलजगदक्षाళनायावतीर्णम् पूर्णं स्वर्णोपमानद्युतिविहततमस्तोममस्तारिवर्गम् स्वस्ति श्रीमत्समस्तश्रुतिगदितमहो तन्महो नो विदध्यात् पञ्चास्यं कन्धराय उपरि परिगतं देववृन्दैरवन्दैः उग्रं व्यग्रेन्द्रलोकाभयतमरितराध्यायुतोदग्रबाहुम् रुद्रं रुद्रेन्द्रमुख्यावरगणविनुतं भद्रविज्ञानमुद्रम् वीरं वीरासनस्थं भवभयहरणं दारुणं दारुणानां रूक्षं त्र्यक्षं महेक्षं क्षपितदुरितमक्षोभणीयं दिदृक्षे ज्वलत्कनकपिञ्जरं कलितभक्तहृत्पञ्जरं चिरं मुदितनिर्जरं श्रुतिमहाटवीकुञ्जरं भजे भुवनबन्धुरं हृदिनिजेन्दिरामन्दिरम् परं तुरगकन्धरं दरधरं नृकण्ठीरवम् जगन्निधानपिठरं नृहरेर्जठरं नुमः यन्नाभिकुहरोद्भूतस्तनयो हंसवाहनः यदुत्सङ्गा जगदुदयभङ्गाब्धितनया यदुद्गीता गीता विषयविषभीता वनकरी सुधीमुद्रा भद्रा दुरितगणविद्रावणकरी नमस्तस्मै कस्मैचिदमरपुषे सिंहवपुषे नरकेसरिणं धिक्कृतहिरण्यकरिणं च सुकरिणं तोषितभुजनहरिणं वरिणं दरिणं स्मरामि मन्दरिणम् इममाचार्य गोविन्दे सन्निधाय हरिस्तवं रचयामास तुः प्रेम्णा प्राणनारायणौ स्वयं। धन्यवादः। श्रीकृष्णार्पणमस्तु। ಕೃತಜ್ಞತಾಃ. ಹಾ, ಮಕ್ಕಳು ಇನ್ನೊಮ್ಮೆ ಹೇಳ್ತೀರಾ ಚಂಪಕ ಅವ್ರದ್ದು? ಹೇಳ್ಬೋದಾ? ಹೇಳಿ. ಹೋಗದಿರಲೋ ರಂಗ ಬಾಗಿಲಿಂದಾಚೆ ಹೋಗದಿರಲೋ ರಂಗ ಹೊರಗೆ ಹೋದರೆ ನಿನ್ನ ಹಿಡಿದುಂಬು ಕೊಂಬಾರೋ ಹೊರಗೆ ಹೋದರೆ ನಿನ್ನ ಹಿಡಿದುಂಬು ಕೊಂಬಾರೋ ಒಡೆಯ ನಿನ್ನಾಣೆ ನಿನ್ನ ಬಿಟ್ಟಿರಲೊಲ್ಲೆ ಕಂಡ ಹೋಗದಿರಲೋ ರಂಗ ಬಾಗಿಲಿಂದಾಚೆ ಹೋಗದಿರಲೋ ರಂಗ ಅಂದ ಚಂದದ ಗೊಂಬೆ ದುಂಡು ಚಂಡನು ಕಂಡು ಅಂದ ಚಂದದ ಗೊಂಬೆ ದುಂಡು ಚಂಡನು ಕಂಡು ಹಂಡು ಮಾಡದೆ ಕದ್ದು ವೈವರೋ ನಿನ್ನ ಚಂಡಿ ಕೋರನಿಗೆಂದು ಗಿಲಿಗೆಲೆಯನೆ ತಂದು ಚಂಡಿ ಕೋರನಿಗೆಂದು ಗಿಲಿಗೆಲೆಯನೆ ತಂದು ಕಂದ ಚಂದಿರನನ್ನು ತೋರಿ ರಮಿಸುವರು ಹೋಗದಿರಲೋ ರಂಗ ಬಾಗಿಲಿಂದಾಚೆ ಹೋಗದಿರಲೋ ರಂಗ ವಿಷಯ ಬಾಳಿಯ ಗಾಳಿ ತಾಕಿ ನುಗ್ಗಲಿ ಬೇಡ ವಿಷಯ ಬಾಳಿಯ ಗಾಳಿ ತಾಕಿ ನುಗ್ಗಲಿ ಬೇಡ ಬಗ್ಗು ಬಡಿವರು ನಿನ್ನ ಕಟ್ಟು ಕಾಮಿಗಳೆಲ್ಲ ಗೆದ್ದ ನನ್ನವ ನೀನು ಸಿದ್ಧಾರ್ಥರಹುವ ಈಶ
ಗೆದ್ದ ನನ್ನವ ನೀನು ಸಿದ್ಧಾರ್ಥಲಹುವ ಈಶ ಶ್ರೀಶಾಂತಿ ವಿಕ್ರಮನೆಂದು ಸಾಕ್ಯು ಸಾಸಿರ ತೋಳಿಯ ಹೋಗದಿದೆಲೋ ರಂಗ ಬಾಗಿಲಿಂದಾಚೆ ಹೋಗದಿರಲೋ ರಂಗ ಬಾಗಿಲಿಂದಾಚೆ ಹೋಗದಿರಲೋ ರಂಗ. ಧನ್ಯವಾದಗಳು. ಕೃತಜ್ಞತೆಗಳು. ಚೆನ್ನಾಗಿ ಹಾಡಿದ್ರಿ. ಸ್ವಾತಿ ಅವ್ರು ಹೇಳ್ತೀರಾ? ಹರೇ ನಮಃ ಆಚಾರ್ಯ. ಪಾಂಡುರಂಗ ತ್ವತ್ಪಾದ ಪಾಲಿಸಯ ಹಾಡ್ತೀನಿ. ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಕರುಣದಿ ಪಿಡಿಕಯ್ಯ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಪುಂಡಲೀಕ ಮುನಿ ವರದ ನಮಿಪೆ ನಿನಗೆ ನೀ ತ್ವರಿತದಲೆನಗೆ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ವನಜ ಭವಾದಿ ಸಮಸ್ತ ಸುರವ್ರಾತ ವಂದಿತ ಶ್ರೀನಾಥ ಪ್ರಣತಾರ್ತಿ ಹರನೆ ಕಾಮಿತ ಫಲದಾತ ಮುನಿಗಣ ಸಂಧ್ಯಾತ ನೆನೆವ ಜನರ ಮನದೊಳಗೆ ವಿಖ್ಯಾತ ಭುವನಾಧೀನಾಥ ಘನ ಮಹಿಮ ಒಲಿದು ಪಾಲಿಸನ್ನ ಮಾತ ದಯ ಮಾಡಿ ತ್ವರಿತ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಸುರಚಿರ ಮಹಿಮನೆ ಭಜ ಕಾಮರಧೇನು ವಸುದೇವರ ಸೂನು ಧರಣಿಯೊಳಗೆ ನಮ್ಮ ಹಿರಿಯರನುದ್ಧಾರ ಮಾಡಿದ ಗಂಭೀರ ದೊರೆಯೇ ನಿನ್ನೊರ ತನ್ಯರ ನಾನರಿಯೇ ಕೇಳಲು ನರಹರಿಯೇ ಕರೆ ಕರೆ ಭವದೊಳು ಬಿತ್ತು ಬಾಯಿ ಬಿಡುವೆ ಪೊರೆಯೆಂದು ನುಡಿವೆ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಬಂದ ಜನರ ಭವಸಾಗರ ಪರಿಮಿತಿ ತೋರಿಸುತಿ ಹರೀತಿ ಚಂದದಿಂದ ಕರವಿತ್ತು ಕಟಿಗಳಲ್ಲಿ ಈ ಸುಕ್ಷೇತ್ರದಲ್ಲಿ ನಿಂದಿಹ ಭೀಮಾ ತೀರ ಚಂದ್ರಭಾಗ ಅಲ್ಲಿಯ ವೈಭೋಗ ತಂದೆ ಶ್ರೀಪತಿ ವಿಠಲ ಸುಖ ಸಿಂಧು ಅನಾಥ ಬಂಧು ನಿಂದಿಹ ಭೀಮಾ ತೀರ ಚಂದ್ರಭಾಗ ಅಲ್ಲಿನ ವೈಭೋಗ ತಂದೆ ಶ್ರೀಪತಿ ವಿಠಲ ಸುಖ ಸಿಂಧು ಅನಾಥ ಬಂಧು ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಕರುಣದಿ ಪಿಡಿಕಯ್ಯ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಪುಂಡರೀಕ ಮುನಿ ವರದ ನಮಿಪೆ ನಿನಗೆ ನೀ ತ್ವರಿತದಲೆನಗೆ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಭೂಷಣ್ ಅವರು ಆಮೇಲೆ ಹೇಳ್ತೀರಾ, ಈಗಲೇ ಹೇಳ್ಬಿಡ್ತೀರಾ? ಇಲ್ಲ ಸರ್, ಆಮೇಲೆ ಹೇಳ್ತೀನಿ, ಗೀತಾದಾಗ್ಲಿ ಸರ್. ಸರಿ, ಓದಿ ಸುಧಾ ಅವರು. ಒಂದು ಶ್ಲೋಕ ಸುಧಾ ಅವರು ಓದಿ, ಒಂದು ಶ್ಲೋಕ ಚೈತನ್ಯ ಅವರು ಓದಿ, ಒಂದು ಶ್ಲೋಕ ಭೂಷಣ್ ಅವರು ಓದಿ.
ಹಿಂದೆ ಎಲ್ಲ ಭೂತಗಳ ಒಳಗೆ ಒಂದೇ ರೀತಿಯಾಗಿ ನಾನಿದ್ದೇನೆ ಅಂತ ಚಿಂತಿಸಿ ಎಂಥ ಸ್ಥಿತಿಯಲ್ಲಿದ್ರೂ ಕೂಡ ನನ್ನನ್ನು ಮರೆಯದಂತಹ ಮನಸ್ಥಿತಿಯವನು ಯೋಗಿ ಅಂತ ಹೇಳಿದ್ರು. ಈಗ ಮತ್ತೊಂದು ರೀತಿಯಲ್ಲಿ ಭಗವಂತನನ್ನ ಪ್ರೀತಿಸುವವನ ಚಿತ್ರಣವನ್ನ ನೀಡುತ್ತಾ ಇದ್ದಾರೆ. ಸರ್ವತ್ರ ಆತ್ಮೋಪಮ್ಯೇನ ಸಮಂ ಪಶ್ಯತಿ. ತನಗೆ ಯಾವ ವಿಷಯದಲ್ಲಿ ದುಃಖವಾಗುತ್ತೋ ಅದು ಬೇರೆಯವರಿಗೂ ದುಃಖ ಆಗುತ್ತೆ ಅಂತ ಆ ಅಂಶವನ್ನ ಇನ್ನೊಬ್ಬರ ಮೇಲೆ ಪ್ರಯೋಗ ಮಾಡಲ್ಲ. ನನಗೆ ಯಾವುದೋ ಒಂದು ಸುಖ ಆಗುತ್ತೆ ಅಂತಂದ್ರೆ ಅಂಥದ್ದನ್ನೇ ಉಳಿದವರಿಗೂ ಕೂಡ ಸೌಖ್ಯಕ್ಕೆ ಕಾರಣವಾಗುವಂತೆ ನೋಡ್ಕೊಂಡು ನಡೆಸ್ತಾನೆ. ಅದರಲ್ಲೂ ಮತ್ತೆ ಪ್ರತ್ಯೇಕವಾಗಿ ವ್ಯಕ್ತಿಶಃ ಕೆಲವು ಪದಾರ್ಥಗಳ ಆ ಉಪಯೋಗದಲ್ಲಿ ಬದಲಾವಣೆಗಳು ಇರ್ತವೆ, ಅದನ್ನು ಗಮನಿಸ್ತಾನೆ. ಆದ್ರೆ ತನಗೆ ಯಾವುದು ಹಾನಿಯಾಗುತ್ತೋ ಅಂತಹದ್ದನ್ನು ಇನ್ನೊಬ್ಬರಿಗೆ ಮಾಡ್ಲಿಕ್ಕೆ ಹೋಗಲ್ಲ. ತನಗೆ ಯಾವುದು ಸುಖವನ್ನ ಕೊಡುತ್ತೋ ಅಂತಹದ್ದನ್ನು ಮಾತ್ರ ಇನ್ನೊಬ್ಬರಿಗೆ ಯೋಚನೆ ಮಾಡುತ್ತಾನೆ. ಎಲ್ಲರ ಬೇಕು ಬೇಡಗಳನ್ನ ತನ್ನ ಹಾಗೆ ಅತ್ಯಂತ ಸಮಾನವಾಗಿ ಕಾಣುತ್ತಾನೆ. ಸಮಂ ಪಶ್ಯತಿ, ಸಮಂ ಪಶ್ಯತಿ, ತನ್ನನ್ನು ಹೇಗೆ ಕಾಣ್ತಾನೋ ಹಾಗೆ ಎಲ್ಲರನ್ನೂ ಕೂಡ ಕಾಣುತ್ತಾನೆ. ಹೇ ಅರ್ಜುನ, ಸುಖಂ ವಾ ಇದಿವಾ ದುಃಖಂ ಸಯೋಗಿ ಪರಮೋ ಮತಃ. ಅಷ್ಟೇ ಅಲ್ಲ, ತನಗೆ ಸುಖ ದುಃಖಗಳು ಒದಗಿದಾಗಲೂ ಎರಡಕ್ಕೂ ಒಂದೇ ತರದ ಪ್ರತಿಕ್ರಿಯೆ ಸ್ಪಂದನೆಗಳನ್ನ ನೀಡುವಷ್ಟು ಆತ ಸಹಜವಾಗಿ ಬದುಕ್ತಾನೆ. ಅವನು ನಿಜವಾಗಿ ದೊಡ್ಡ ಸಾಧಕ ಅನ್ನೋದು ನನ್ನ ತೀರ್ಮಾನ. ಇದು ನಾನು ನಿರೂಪಣೆ ಮಾಡಿದಂತಹ ಸಂಗತಿ. ಯಾಕೆಂದ್ರೆ ಎಲ್ಲ ಕಡೆಯೂ ಭಗವಂತನಿದ್ದಾನೆ ಎನ್ನುವ ಎಚ್ಚರ ಇದ್ದವನಿಗೆ ಮಾತ್ರ ಎಲ್ಲರಲ್ಲೂ ಸಮಾನವಾದ ಪ್ರೀತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸಮಾನ ಅಂದ್ರೆ ಆ ಸ್ಥಿತಿಗೆ ತಕ್ಕಷ್ಟು, ಯೋಗ್ಯತೆಗೆ ಹೊಂದುವಷ್ಟು. ಯಾಕಂದ್ರೆ ಬಲ್ಬ್ ಹೇಗಿದೆಯೋ ಹಾಗೆ ಬ್ರೈಟ್ನೆಸ್, ಹಾಗೆ ಆ ಬಲ್ಬಿನ ಬ್ರೈಟ್ನೆಸ್ ಅನ್ನು ಅರ್ಥ ಮಾಡಿಕೊಂಡು ಅದರ ಕರೆಂಟ್ ಎಷ್ಟಿದೆ ಅಂತ ಅರ್ಥ ಮಾಡಿಕೊಳ್ಳುವ ಹಾಗೆ ಭಗವಂತನ ಮಿತಿಯನ್ನ ಎಲ್ಲೆಡೆಯೂ ಅವನು ಒಬ್ಬನೇ, ಒಂದೇ ತರ, ಒಂದೇ ಸ್ವರೂಪದವನು. ಆದ್ರೆ ಕಾಣಬೇಕಾದ ವ್ಯಕ್ತಿತ್ವ ಎಷ್ಟಿದೆಯೋ ಅಷ್ಟಕ್ಕೆ ಸರಿಯಾಗಿ ಅದನ್ನ ಜ್ಞಾನಪೂರ್ವಕವಾಗಿ ಅರ್ಥ ಮಾಡಿಕೊಳ್ತಾನೆ ಅನ್ನೋದನ್ನ ಹೇಳಿದ್ರು. ಮುಂದೆ ಕೇಳಿಸ್ತಿದೆಯಾ? ಹೇಳಿ, ಕೇಳಿಸ್ತಿದೆ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಂ ಸ್ಥಿರಾಂ. ಅರ್ಜುನ ಇಷ್ಟು ಕೇಳಿದ ಮೇಲೆ ಮತ್ತೆ ಒಂದು ಪ್ರಶ್ನೆ ಇಡುತ್ತಾನೆ. ಮಧುಸೂದನ, ನೀನು ಸಮದೃಷ್ಟಿಯಲ್ಲಿ ಧ್ಯಾನ ಯೋಗವನ್ನ ಮಾಡಬೇಕು ಅಂತ ಹೇಳಿದೆ. ನನಗನ್ನಿಸುತ್ತೆ ಹೇಳುವುದಕ್ಕೆ ಅವಕಾಶ ಇದೆ ಖಂಡಿತ. ಆದ್ರೆ ಮನಸ್ಸು ಅತ್ಯಂತ ಚಪಲವಾದ್ರಿಂದ ನೀನು ಹೇಳಿದ ರೀತಿಯಲ್ಲಿ ದೃಢವಾಗಿ ನಿಲ್ಲುವುದು, ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ, ಸ್ಥಿರವಾಗಿ ಒಂದು ವಿಷಯದಲ್ಲಿ ಮನಸ್ಸನ್ನ ನೆಲೆಗೊಳ್ಳುವುದು ಕಷ್ಟ ಅಂತ ನನ್ನ ಅಭಿಪ್ರಾಯ. ನೀ ಹೇಳಿದ್ ಸರಿ. ಸಾಮ್ಯೇನ ಯೋಯಂ ಯೋಗ ತ್ವಯಾ ಪ್ರೋಕ್ತಃ. ಎಲ್ಲೆಡೆ ಭಗವಂತನನ್ನ ಏಕರೂಪನನ್ನಾಗಿ ಕಾಣಬೇಕು. ಎಲ್ಲೆಡೆ ಇರುವಂತಹ ಭಗವಂತನ ಸಾಮರ್ಥ್ಯ ಒಂದೇ ತರ, ಎಲ್ಲೆಡೆಯೂ ಅವನ ಗಮನ ಅತ್ಯಂತ ಸಹಜವಾಗಿರುತ್ತೆ ಅನ್ನೋದನ್ನ ಧ್ಯಾನದಲ್ಲಿ ಕಾಣುವವನ ಯೋಗ ಅನ್ನೋದು ಅತ್ಯಂತ ದೊಡ್ಡದು. ಇದು ಸರಿಯಾದ ಮಾತು. ಆದ್ರೆ ಈ ರೀತಿ ಅವನನ್ನ ಚಿಂತಿಸ್ಲಿಕ್ಕೆ ನಮ್ಮ ಮನಸ್ಸಿನಲ್ಲಿ ಬೇಕಾದ ಸಿದ್ಧತೆ ಬೇಕಲ್ವಾ? ಆ ಸಿದ್ಧತೆಯ ವಿಷಯದಲ್ಲಿ ನಾನು ಯೋಚನೆ ಮಾಡಿದ್ರೆ ನನಗೆ ಅನಿಸುದು ಅದು ಮನಸ್ಸು ಚಪಲವಾದ್ರಿಂದ ಅದನ್ನ ಗ್ರಹಿಸ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ನನ್ನ ಯೋಚನೆ ಅಂತ ಹೇಳಿದ. ಮುಂದಿನ ಮಾತು. ಇದು ಬಹಳ ಪ್ರಸಿದ್ಧವಾದ ಮಾತು. ಈ ಹಿಂದಿನ ಮಾತಿಗೆ ಅನುಗುಣವಾಗಿಯೇ ಈ ಮಾತು ಹೊರಟದ್ದು. ಮನಸ್ಸು ಚಪಲವಾದ್ರಿಂದಾಗಿ ಗಟ್ಟಿ ನಿಲ್ಲುವುದಿಲ್ಲ ಅಂತಂದ. ಯಾಕೆಂದ್ರೆ ಬರೀ ಚಪಲ ಅಂದ್ರೆ ಕೇವಲ ಅಲ್ಲಾಡುತ್ತೆ ಅಂತ ಮಾತ್ರ ಅಲ್ಲ, ಅಲ್ಲಾಡಿಸತ್ತೆ, ಅದು ಕಷ್ಟ. ಕೇವಲ ಅದು
ತಾನು ಮಾತ್ರ ಅಸ್ಥಿರವಾಗುತ್ತೆ ಅಂದ್ರೆ ಸಮಸ್ಯೆ ಇಲ್ಲ. ಅದರ ಸಂಪರ್ಕಕ್ಕೆ ಯಾವುದೆಲ್ಲ ಬರುತ್ತೋ ಅದೆಲ್ಲವನ್ನು ಅಸ್ಥಿರವಾಗಿಸುತ್ತೆ ಅನ್ನುವುದೇ ಭಯ. ಈ ಕಾರಣಕ್ಕಾಗಿ ಅವನು ಕೇಳ್ತಾನೆ ಪ್ರಮಾಥಿ. ಪ್ರಮಾಥಿ ಅಂದ್ರೆ ಮಥನ ಮಾಡಿ, ಪ್ರಕೃಷ್ಟವಾದ ಮಥನ ಮಾಡಿ ನಮ್ಮನ್ನ ಕಂಗೆಡಿಸತ್ತೆ. ಅಷ್ಟು ಬಲವದೃಢಂ, ಅದು ಗಟ್ಟಿ ಮತ್ತು ಶಕ್ತಿಯೂ ಇದೆ ಅದಕ್ಕೆ. ಅಂದ್ರೆ ಒಂದು ಕಡೆ ಗಟ್ಟಿ ನಿಂತ ಮೇಲೆ ಆ ವಿಷಯದಲ್ಲಿ ಮನಸ್ಸು ಹಿಂದೆ ಬರುವುದೇ ಇಲ್ಲ. ಹಠ ಅಂತ ಹೇಳ್ತೇವಲ್ಲ ಅದು. ಬಲವತ್ ದೃಢಂ, ಒಂದೆಡೆ ನಿಲ್ಲತ್ತೆ, ಮತ್ತೆ ನಿಲ್ಲುವುದಕ್ಕೆ ಬೇಕಾದ ತಾಕತ್ತು ಇರುತ್ತೆ. ಕೆಲವೊಮ್ಮೆ ಒಂದೆಡೆ ನಿಲ್ಲುವುದಕ್ಕೆ ಮನಸ್ಸಿರುತ್ತೆ, ನಿಲ್ಲಬೇಕು ಅನ್ನೋ ಹಠವೂ ಇರುತ್ತೆ. ಆದ್ರೆ ನಿಂತ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ, ಶಕ್ತಿ ಇರುವುದಿಲ್ಲ. ಶಕ್ತಿಯೂ ಬೇಕು, ದೃಢವಾದ ನಿಲುಗಡೆಯ ಬಗ್ಗೆ ನಿಶ್ಚಯ ಬುದ್ಧಿ ಬೇಕು. ಅದರ ಜೊತೆಗೆ ಅದು ಬುದ್ಧಿ ಆದ್ರಿಂದಾಗಿ ಕಂಗೆಡಿಸುವಷ್ಟು ಸಮರ್ಥವೂ ಹೌದು. ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಇಂತಹ ಮನಸ್ಸಿನ ನಿಗ್ರಹ ಮಾಡುವುದು ಅನ್ನುವುದು ಗಾಳಿಯನ್ನ ಹಿಡಿಲಿಕ್ಕೆ ಹೊರಟಂತಹ ಸಾಹಸ ಅಂತ ನನಗನ್ಸುತ್ತೆ. ವಾಯೋರಿವ ಸುದುಷ್ಕರಂ, ಆ ಶಬ್ದ ಗಮನಿಸ್ಬೇಕು. ದುಷ್ಕರಂ ಸುದುಷ್ಕರಂ, ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ ಅಂತ ಅನ್ನುವ. ಯಾಕಂದ್ರೆ ಗಾಳಿ ಹಿಡಿಯುವುದು ನಮ್ಗೆ ಯಾರಾದ್ರೂ ಬಲೂನ್ ಅಲ್ಲಿ ಹಿಡ್ಕೊಡ್ಬೋದು ಹೊರತು ಕೈಯಲ್ಲಿ ಹಿಡ್ಕೊಡ್ಲಿಕ್ಕೆ ಆಗಲ್ಲ ಗಾಳಿಯನ್ನ. ಆದ್ರಿಂದ ಮನಸ್ಸು ಕೂಡ ಒಂದು ರೀತಿ ಗಾಳಿಯ ಹಾಗೆ. ಅದನ್ನು ಹಿಡಿಯುವ ಬಲೂನ್ ಯಾವುದು, ಅದು ಸಿಕ್ಕಿಲ್ಲ ನಮಗೆ. ಆದ್ರಿಂದಾಗೆ ಸಮಸ್ಯೆ. ಆ ನಿಗ್ರಹದ ಚೌಕಟ್ಟನ್ನ ಹೇಗೆ ಅರ್ಥ ಮಾಡಿಕೊಳ್ಳುವುದು ಅನ್ನೋದು ನನ್ನ ಪ್ರಶ್ನೆ. ಆ ಮನಸ್ಸಿನ ಚಪಲತೆಯನ್ನ ನೀಗುವುದು ಹೇಗೆ, ಇದೆಲ್ಲರ ಪ್ರಶ್ನೆ. ಲೋಕದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಈ ಪ್ರಶ್ನೆ ಹುಟ್ಟಿಯೇನೆ ಮುಂದಿನ ಚರ್ಚೆ, ಶಾಸ್ತ್ರ ಚರ್ಚೆ ಬೆಳೆಯುವುದು. ನಮ್ಗೆ ಏಕಾಗ್ರತೆ ಇಲ್ಲ, ಏನ್ ಮಾಡ್ಬೇಕು? ನಮ್ಗೆ ನಿಶ್ಚಯವಾಗಿ ಒಂದ್ ಕಡೆ ಮನಸ್ಸು ಇಡ್ಲಿಕ್ಕೆ ಬರುದಿಲ್ಲ, ಏನ್ ಮಾಡ್ಬೇಕು? ನಮ್ಮ ಮಕ್ಕಳು ಹೀಗ್ ಮಾಡ್ತಾರೆ, ನಮ್ಮ ಪರಿಸರದಲ್ಲಿರುವ ಎಲ್ಲರೂ ಒಂದಲ್ಲ ಒಂದು ರೀತಿ ಇಂತಹದ್ದೇ ಅವ್ಯವಸ್ಥೆಗೆ ಈಡಾಗಿದ್ದಾರೆ. ಹಾಗಾಗಿ ಚಂಚಲವಾದ ಮನಸ್ಸಿನ ಏಕಾಗ್ರತೆಗೆ ಹೇಗೆ ಪ್ರಯತ್ನಿಸಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅದಕ್ಕೊಂದು ಉದಾಹರಣೆ ಬೇರೆ ಕೊಟ್ಟ. ಇದು ಸಾಧ್ಯ ಇಲ್ಲ ಅನ್ನುವ ಅರ್ಥದಲ್ಲಿ. ವಾಯೋರಿವ ಸುದುಷ್ಕರಂ ಅಂತ. ಗಾಳಿಯನ್ನು ಹಿಡಿಯುವುದು ಹೇಗೆ ಅಸಾಧ್ಯವೋ ಹಾಗೆ ಈ ಮನಸ್ಸನ್ನು ಹಿಡಿಯುವುದು ಅಸಾಧ್ಯ ಅಂತ ಅನ್ನೋದು ನನ್ನ ಅಭಿಪ್ರಾಯ ಅನ್ನೋದಕ್ಕೆ ಭಗವಂತನ ಮಾತೇನು ಅನ್ನೋದನ್ನು ಕೇಳೋಣ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ. ಭಗವಂತ ಹೇಳ್ತಾನೆ, ಅಂದ್ರೆ ಒಬ್ಬ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಯ ತೀವ್ರತೆಯನ್ನ ಉತ್ತರ ಕೊಡುವ ಗುರು ಅರ್ಥ ಮಾಡಿಕೊಂಡಿದ್ದಾನೆ ಅಂತಾದಾಗ ಮಾತ್ರ ಅವನು ಮುಂದೆ ಕೊಡುವ ಉತ್ತರವನ್ನ ಶಿಷ್ಯನಾದವನು ಚೆನ್ನಾಗಿ ಕೇಳಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಅವನಲ್ಲಿ ಹೇಳಿದ ಅಂಶದಲ್ಲಿ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವಂತದ್ದಿದ್ದಾಗ ಅದನ್ನು ಒಪ್ಪಿಕೊಂಡ್ರೆ ಆಗ ಶಿಷ್ಯನಿಗೂ ತನ್ನ ಪ್ರಶ್ನೆಗೆ ಕೊಟ್ಟ ಉತ್ತರದಲ್ಲಿ ಏನು ಸಮರ್ಪಕವಾದ ಚಿಂತನೆ ಇದೆ ಅದನ್ನ ಸ್ವೀಕರಿಸ್ತಾನೆ. ಹಾಗಾಗಿ ಭಗವಂತ ಅವನು ಹೇಳಿದ ಮಾತಿನಲ್ಲಿ ಸತ್ಯ ಇದೆ ಅನ್ನೋದನ್ನು ಗುರುತಿಸ್ತಾನೆ. ಮನಸ್ಸು ಅನ್ನೋದು ಚಂಚಲ ಅನ್ನೋ ವಿಷಯದಲ್ಲಿ ಯಾರಿಗೂ ಭಿನ್ನ ಅಭಿಪ್ರಾಯ ಇಲ್ಲ. ಭಗವಂತನು ಒಪ್ಪಿಕೊಳ್ಳುತ್ತಾನೆ. ಅಸಂಶಯಂ ಮಹಾಬಾಹು ಮನೋ ದುರ್ನಿಗ್ರಹಂ ಚಲಂ. ಅರ್ಜುನನ ಪ್ರಶ್ನೆಗೆ ಅವನು ಹೇಳಿದ ಮಾತು ಮಹಾಬಾಹೋ ಅನ್ನುವ ಸಂಬೋಧನೆಯ ಜೊತೆಗೆ ಎರಡು ಪದ್ಯಗಳು ಒಟ್ಟಿ ಸೇರಿದರೆ ಹೆಚ್ಚು ನಮಗೆ ಸಮರ್ಪಕವಾದ ಉತ್ತರವನ್ನು ಕೊಡುತ್ತೆ. ಮಹಾಬಾಹೋ ಅನ್ನೋದು ಉದ್ದವಾದ ತೋಳುಳ್ಳವನೇ ಅನ್ನೋದು ಮೇಲ್ನೋಟದ ಅರ್ಥ. ಅದು ಹೌದು. ಯಾಕೆಂದ್ರೆ ದೂರದ ದಿಕ್ಕಿಗೆ ಗುರಿ ಹಿಡಿದು ಬಾಣವನ್ನ ಎಸೆಯುವುದಕ್ಕೆ ತೋಳು ಇದ್ರೆ ಮಾತ್ರ ಹಿಂದಕ್ಕೆ ಬಿಲ್ಲನ್ನ ಸೆಳೆದು ಗುರಿ ತಲುಪುವುದಕ್ಕೆ ಸಾಧ್ಯವಾಗುತ್ತೆ. ಇದು ಹೊರಗಿನ ದೃಷ್ಟಿ. ಇನ್ನೊಂದು ಮಹಾಬಾಹು ಅನ್ನೋದು ಬಯಸಿದ್ದನ್ನ ಯಥಾವತ್ತಾಗಿ ನಡೆಸಲಿಕ್ಕೆ ತಾಕತ್ತಿರುವವನು ಅಂತ ಅರ್ಥ. ಉದ್ದವಾದ ತೋಳು ಅನ್ನುವುದು ಅದು ಕೇವಲ ಹೊರಭಾಗದ ತೋಳು ಮಾತ್ರ ಅಲ್ಲ, ಒಳ ಅಂಗಣದ
ವಿಷಯದಲ್ಲೂ ನೀನು ಅಂತಹ ಪರಾಕ್ರಮಿಯೇ ಆಗಿದ್ದಿ. ನಿನಗೆ ಮನಸ್ಸನ್ನ ನಿಗ್ರಹಿಸುವುದೇನು ಕಷ್ಟ ಆಗ್ಲಿಕ್ಕಿರುವ ಸಂಗತಿ ಅಲ್ಲ ಅಂತ ಒಂದು ಎಚ್ಚರಿಕೆ ಕೊಡುವ ಹಾಗೆ ಮಹಾಬಾಹು, ನೀನೇನೋ ಆ ಕಷ್ಟ ಆಗತ್ತೆ ಮನಸ್ಸನ್ನು ನಿಗ್ರಹಿಸುವುದು ಅಂತ ಹೇಳ್ತಿ. ಎಷ್ಟೋ ಹೊರಗಿನ ಶತ್ರುಗಳನ್ನೇ ನಿಗ್ರಹಿಸಿದವನು ನಿನ್ನೊಳ ಶತ್ರುಗಳನ್ನ ನೀನ್ ಎದುರಿಸಲಾರೆಯಾ ಅನ್ನೋ ಒಂದು ಧಾಟಿ ಇದೆ. ಅದರ ಜೊತೆಗೆ ಅವನು ಹೇಳಿದ್ರಲ್ಲಿ ಒಂದು ಮಾತನ್ನು ಒಪ್ಪಿಕೊಂಡಾಗ ಶಿಷ್ಯನಿಗೆ ಅದನ್ನ ನನ್ನ ಮಾತನ್ನು ಇಷ್ಟು ಅಗ್ರಿ ಮಾಡಿದ್ದಾರೆ ಅಂತ ಅಂದ್ಮೇಲೆ ಅವರು ಹೇಳಿದ ಮಾತಿನಲ್ಲಿ ನನಗೆ ಒಪ್ಪಿಕೊಳ್ಳುವುದಕ್ಕೆ ಬೇಕಿರುವ ಅಂಶಗಳನ್ನ ನಾನು ಹುಡುಕಿ ಸ್ವೀಕರಿಸ್ತೇನೆ ಅನ್ನುವ ಭಾವ ಬರುತ್ತೆ. ಅದಕ್ಕೋಸ್ಕರ ಭಗವಂತ ಹೇಳಿದ, ನೀನ್ ಹೇಳಿದ್ರಲ್ಲಿ ಅಂಶ ಸತ್ಯ ಇದೆ, ನೀನ್ ಹೇಳಿದ್ರಲ್ಲಿ ಮನಸ್ಸು ಚಂಚಲ ಅನ್ನುವ ಅಂಶದಲ್ಲಿ ಸತ್ಯ ಇದೆ. ಆದ್ರೆ ಗಮನಿಸಬೇಕಾದ ಅಂಶವನ್ನ ನಾವು ನೋಡ್ಬೇಕಲ್ಲಿ. ಚಲಂ ಅಂತಿದೆ, ಅವನ ಪ್ರಶ್ನೆಯಲ್ಲಿ ಚಂಚಲಂ ಇತ್ತು, ಅಲ್ಲಿ ಸುದುಷ್ಕರಂ ಇತ್ತು, ಇಲ್ಲಿ ದುರ್ನಿಗ್ರಹಂ ಅಂತಿದೆ. ಆಮೇಲೆ ಆಗುವುದೇ ಇಲ್ಲ ಅಂತನ್ನುವ ಮಾತನ್ನ ಹೇಳಿದ. ಆದ್ರೆ ಅಸಂಶಯಂ, ನೀನ್ ಹೇಳಿದ್ರಲ್ಲಿ ಒಪ್ಕೊಳ್ಬೇಕಾದ ಅಂಶ ಇದೆ, ಖಂಡಿತ ಹೌದು. ಬಗೆ ಚಪಲವಾದದ್ದು, ಹಿಡಿತಕ್ಕೆ ಸಿಗದ್ದು ಸತ್ಯ. ಆದ್ರೆ ಅದು ಚಂಚಲ ಅಲ್ಲ, ಚಲ. ಸುದುಷ್ಕರ ಅಲ್ಲ, ದುರ್ನಿಗ್ರಹ. ನಿಗ್ರಹಿಸ್ಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕು ಅನ್ನೋದು ಸತ್ಯ. ಅತ್ಯಂತ ಚಂಚಲ ಅಂತ ಏನ್ ಮಾಡಿದಿ, ಏನು ಶಬ್ದವನ್ನ ಪ್ರಯೋಗಿಸಿದಿ, ಇಲ್ಲ, ಚಲ, ಅಲ್ಲಾಡುತ್ತೆ ಅನ್ನೋದು ಸತ್ಯ. ಅದು ಕೈಗೆ ಸಿಗದಂತೆ ನಮ್ಮನ್ನ ಓಡಾಡಿಸತ್ತೆ ಅನ್ನೋದು ಸತ್ಯ. ಆದ್ರೆ ಸಿಗದೇ ನಮ್ಮನ್ನ ಕೊನೆವರೆಗೂ ಅದು ಕುಣಿಸತ್ತೆ ಅನ್ನೋದು ಸುಳ್ಳು. ಮತ್ತೆ ಹೇಗೆ ಸಾಧ್ಯ? ನೀನ್ ಅಸಂಶಯ ಮುಂತಂದಿ, ಆದ್ರೆ ಚಂಚಲ ಅಲ್ಲ, ಚಲ ಅಂತ ಹೇಳ್ತಾ ಇದ್ದಿ. ಹಾಗಿದ್ರೆ ಅದನ್ನ ನಿಗ್ರಹಿಸ್ಲಿಕ್ಕೆ ಆಗತ್ತೆ ಅಂತನೋ ಆಗುದಿಲ್ಲ ಅಂತನೋ. ದುರ್ನಿಗ್ರಹಂ ಅಂತಂತೂ ಶಬ್ದ ಬಳಸಿದ್ದಿ ನೀನು. ದುರ್ನಿಗ್ರಹ ಅಂದ್ರೆ ನಿಗ್ರಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತಲ್ವಾ? ಅಂದ್ರೆ ಅದಕ್ಕೆ ಕೌಂತೆಯ, ನೀನು ಯಾರ ಮಗ ಅಪ್ಪ? ಕುಂತಿಯ ಮಗ. ಕುಂತಿ ಎಂತ ಕಷ್ಟಗಳ ಸ್ಥಿತಿಯಲ್ಲೂ ಕೂಡ ಎಂದೂ ಕೂಡ ಮಕ್ಕಳನ್ನ ಸಾಕುವ ವಿಷಯದಲ್ಲಾಗಲಿ, ಮಕ್ಕಳಿಗೆ ಸೇರ್ಬೇಕಾದ ಅಧಿಕಾರವನ್ನ ಕೊಡಿಸುವ ವಿಷಯದಲ್ಲಾಗಲಿ ಯಾವತ್ತೂ ಹಿಂದೇಟು ಹಾಕ್ಲಿಲ್ಲ ಅವಳು. ನೀನು ಕೌಂತೆಯ, ಕುಂತಿಯ ಮಗ ನೀನು. ಹಾಗೆ ಛಲ ಬಿಡುವ, ಛಲವನ್ನ ತೊಡದ ಸಾಮಾನ್ಯ ವ್ಯಕ್ತಿ ಆಗ್ಲಿಕ್ಕಿಲ್ಲ ನೀನು. ಮರಳಿ ಮರಳಿ ಪ್ರಯತ್ನ ಮಾಡು. ಅಭ್ಯಾಸ. ಯಾವತ್ತೂ ಕೂಡ ಒಂದು ವಿಷಯ ನಮ್ಮ ಕೈಗೆ ದಕ್ಕಬೇಕು ಅಂದ್ರೆ ಮರಳಿ ಯತ್ನವ ಮಾಡು. ಅದು ಕೃಷ್ಣನೇ ಹೇಳಿದ ಮಾತು, ಅಭ್ಯಾಸ ಎನ್ನುವುದು ಕೌಂತೆಯ. ಇನ್ನೊಂದು ವೈರಾಗ್ಯೇಣ ಚ ಗೃಹ್ಯತೆ. ಯಾವುದನ್ನ ಅಭ್ಯಾಸ ಮಾಡ್ತಾ ಇದ್ದೀವೋ ಅದರ ಬಗ್ಗೆ ಆಸಕ್ತಿ ಇರಬೇಕು. ಯಾವುದನ್ನ ಬೇಡ ಅಂತ ನಾವು ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವೋ ಅದರ ಬಗ್ಗೆ, ಅದರ ಹೀನ ಪರಿಸ್ಥಿತಿ ಅಥವಾ ಅದರ ಚಟುವಟಿಕೆಯ ಮಿತಿ ಅಥವಾ ಅದರ ದೋಷ ಅಥವಾ ಅದರ ಸಾಮರ್ಥ್ಯದ ಮಿತಿ ಇದು ಗೊತ್ತಿದ್ರೆ ಮಾತ್ರ ಯಾವುದರ ಕಡೆಗೆ ಮನಸ್ಸು ಹೋಗ್ಬೇಕು ಅನ್ನೋದಕ್ಕೆ ಒಂದು ಆಸೆ ಹುಟ್ಟತ್ತೆ. ಜೀವನನ್ನು, ಮನಸ್ಸನ್ನು ಶಾಸ್ತ್ರದಲ್ಲಿ ಹೋಲಿಸುವಾಗ ಅವರು ಒಂದು ಉದಾಹರಣೆ ಕೊಡ್ತಾರೆ. ಜಳೂಕ ಅಂತ ಹೇಳ್ತಾರೆ ಅದಕ್ಕೆ. ಜಳೂಕ ಅಂದ್ರೆ ಲೀಚ್. ಈ ಬೆಟ್ಟದ ಪ್ರದೇಶಗಳಲ್ಲೆಲ್ಲ ಅತ್ಯಂತ ತೆಳ್ಳಗಿನ ನೂಲಿನ ಹಾಗೆ, ಕೂದಲಿನ ಎಳೆಯ ಹಾಗೆ ತರಗೆಲೆಗಳ ಮೇಲೆ ಓಡಾಡ್ತಾ ಇರುತ್ತೆ. ಉಂಬಳಿ ಅಂತಾರೆ, ಜಿಗಣೆ ಅಂತಾರೆ. ಅದು ಎಷ್ಟು ತೆಳ್ಳಗಿರುತ್ತೆ ಅಂದ್ರೆ ಕಾಣುವುದೇ ಇಲ್ಲ. ನಡೆದಾಡುವವರ ಕಾಲಿನ ಸ್ಪರ್ಶ ಆದ ತಕ್ಷಣವೇ ಅದೇನು ಮಾಡುತ್ತೆ ಅಂದ್ರೆ ಅಂಟುಕೊಂಡು ತಾನು ಎಲ್ಲಿ, ಅದು ನೀವು ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಪ್ರಕೃತಿಯ ಜೊತೆಗೆ ಎಷ್ಟು ಅವರಿಗೆ ಸಂಪರ್ಕ ಇತ್ತು ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಈ ಎರಡನ್ನು ಬಳಸಿದ್ದು, ಅಭ್ಯಾಸ ಮತ್ತು ವೈರಾಗ್ಯ, ನಿರಂತರ ಪ್ರಯತ್ನ. ಈ ಜಿಗಣೆ ಇದೆಯಲ್ಲ, ಅದು ತುದಿಯಲ್ಲಿ ತನ್ನ ಕೊನೆಯ ಜಾಗದಲ್ಲಿ ನೆಲಕ್ಕೆ ಅಂಟಿಕೊಂಡಿರುತ್ತೆ. ಅದು ಎಷ್ಟು ಅಂದ್ರೆ ಹೌದೋ ಅಲ್ವೋ ಅನ್ನೋ ಹಾಗೆ ಅಂಟ್ಕೊಂಡಿರುತ್ತೆ. ಆದ್ರೆ ನಿರಂತರ ಹುಡುಕ್ತಾ ಇರುತ್ತೆ, ಅಭ್ಯಾಸ ಮಾಡ್ತಾ ಇರುತ್ತೆ. ತನ್ನ ಕೈ ಬೆರಳನ್ನ ಅಲ್ಲಾಡಿಸಿದ ಹಾಗೆ ಅದು ಇಡೀ ದೇಹವನ್ನ ಮೇಲ್ಮುಖಕ್ಕೆ, ಆಕಾಶಕ್ಕೆ ಮೇಲ್ಮುಖ ಮಾಡಿ ಅದು ಸುಮ್ನೆ ಹೀಗೆ ಮಲಗಿರುವುದಿಲ್ಲ. ಮಲಗಿದ್ರೆ ಅದನ್ನು ತುಳ್ಕೊಂಡು ಹೋಗ್ಬಿಡ್ತಾರೆ, ಅದಕ್ಕೇನು ಅವಕಾಶವೇ ಇಲ್ಲ. ಅದು ಗಾಳಿಗೆ ಹಾರುವುದಕ್ಕೆ ಪ್ರಯತ್ನ ಮಾಡಿದಂತೆ ಹಕ್ಕಿ ಉಡ್ಡಯನ ಮಾಡುತ್ತಲ್ವಾ, ರಾಕೆಟ್ ಉಡ್ಡಯನ ಮಾಡುತ್ತಲ್ಲ, ಹಾಗೆ ನಿಂತಿರುತ್ತದು.
ಕೈಯನ್ನ ಅಲ್ಲಾಡಿಸಿದ ಹಾಗೆ ತನ್ನ ದೇಹವನ್ನು ಇಡೀ ಅಲ್ಲಾಡಿಸ್ತಾ ಇರುತ್ತೆ. ನಡೆದಾಡುವವರು ಬೇಕು ಅಂತ ಅದರ ಮುಂದೆ ನಿಂತು ಹೋಗಲ್ಲ, ಬಾ ನಿನ್ನನ್ನ ಕೂಡಿಸ್ಕೊಂಡು ಹೋಗ್ತೇನೆ ಅಂತ ಹೋಗಲ್ಲ. ಅದು ಹೀಗೆ ಹಾದು ಹೋಗುವಾಗ ಅದಕ್ಕೆ ಚೂರು ಅದರ ತುದಿ ತಾಗಿದ್ರೆ ಸಾಕು, ಎಲ್ಲಿಗೆ ತಾಗಿತ್ತು ಅದನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ, ಇನ್ನೊಂದು ಕಡೆ ಅದು ಬಿಟ್ಟು ಬಿಡುತ್ತೆ. ವೈರಾಗ್ಯ ಅಂದ್ರೆ ನಾನೀಗ ಇರುವ ಜಾಗದಲ್ಲಿಯೇ ಇದ್ರೆ ನಾನು ಆಹಾರ ಇಲ್ಲದೆ ಬಳಲಿ ಸಾಯ್ತೇನೆ. ಅದಕ್ಕಾಗಿ ಯಾವುದೇ ಪ್ರಾಣಿಯ ಓಡಾಟದ ಜೀವಿಯ ಸ್ಪರ್ಶ ಆದ ತಕ್ಷಣವೇ ಅದನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ. ಇದರ ಬಗ್ಗೆ ವೈರಾಗ್ಯ, ಹೊಸದು ಸಿಕ್ಕಿದರ ಬಗ್ಗೆ ಗ್ರಹಣ ಮತ್ತು ನಿರಂತರ ಅಭ್ಯಾಸ. ಇದು ಜಲೂಕದ ಉದಾಹರಣೆಯಿಂದ ನಮಗೆ ಅರ್ಥ ಆಗುವ ಸಂಗತಿ. ಮನಸ್ಸು ಹೀಗೆ ಅಥವಾ ಜೀವವು ಹೀಗೆ ಅಂತ ಹೇಳ್ತಾರೆ. ಜೀವದ ಪ್ರಸಂಗವನ್ನು ಇದೇ ರೀತಿ ವರ್ಣನೆ ಮಾಡುತ್ತಾರೆ. ನಮ್ಗೀಗ ಸದ್ಯಕ್ಕೆ ಮನಸ್ಸಿಗೆ ಸಾಕಿದು, ಜೀವದ ಬಗ್ಗೆ ಮತ್ತೊಂದು ಪ್ರಸಂಗ ಬಂದ್ರೆ ನೋಡೋಣ. ಮನಸ್ಸಿಗೂ ಪ್ರಯತ್ನ ಬೇಕು. ಒಳ್ಳೆಯ ಸಂಗತಿ ಸಿಕ್ಕಿದ್ರೆ ನಾನು ಅದನ್ನು ಸ್ವೀಕರಿಸ್ತೇನೆ ಅನ್ನುವ ಪ್ರೀತಿ ಇರಬೇಕು. ಆ ಸಿಕ್ಕಿದಾಗ ಅದನ್ನ ಗಟ್ಟಿ ಔಚಿ ಹಿಡ್ಕೊಳ್ಬೇಕು. ಆ ವಿಷಯಕ್ಕೋಸ್ಕರ ಸರ್ವಸ್ವವನ್ನೂ ನಾವು ಬಿಟ್ಟು ಅದನ್ನ ಪಡೆಯುವುದರಲ್ಲಿ ಯಶಸ್ವಿತನವನ್ನು ಸಂಪಾದಿಸ್ಲಿಕ್ಕೆ ಆಸೆ ಪಡಬೇಕು. ಆ ರೀತಿ ನಿರಂತರ ಪ್ರಯತ್ನ ಇದ್ದಾಗ ಈ ವಿಷಯದಲ್ಲಿ ಏನೂ ಸಿಗಲ್ಲ ಅನ್ನೋದು ಗೊತ್ತಾಗುವ ಹಾಗೆ, ಇದು ಶಾಶ್ವತ ಅಲ್ಲ, ಈ ಸಂಪತ್ತು ಅನ್ನೋದು ತಾತ್ಕಾಲಿಕವಾದದ್ದು ಅಂತ ಗೊತ್ತಾದಾಗ ಶಾಶ್ವತವಾದ ಸಂಪತ್ತಿನ ಒಂದು ಹರಿವು ನಮ್ಮ ಮನಸ್ಸಿನ ಸುತ್ತ ಇದ್ದಾಗ ಅವನಿಗೆ ಅದರಿಂದ ಆ ವಿಷಯದ ಕಡೆಗೆ ಏನಾದ್ರೂ ಒಂದು ಸ್ಪರ್ಶ ಸಿಕ್ಕಿದ ತಕ್ಷಣವೇ ಅವನು ಅದಕ್ಕೆ ಅಂಟಿಕೊಂಡು ಬಿಡ್ತಾನೆ. ಹಾಗೆ ಅಂಟಿದ್ರೆ ಆ ವಸ್ತು ಅನ್ನೋದನ್ನ ಅದು ಇಷ್ಟಪಡ್ಲಿಕ್ಕೆ ಶುರು ಮಾಡಿದ್ರೆ ಈ ಪದಾರ್ಥವನ್ನ ಬಿಟ್ಟು ಹೋಗುತ್ತೆ. ಇನ್ನೊಂದರಲ್ಲಿ ಆಸಕ್ತಿ ಬಂದಾಗಲೇ ಹಿಂದಿನ ವಸ್ತುವನ್ನ ಬಿಟ್ಟು ಬದುಕ್ಲಿಕ್ಕೆ ಸಾಧ್ಯ. ಹಾಗೆ ಮನಸ್ಸಿಗೆ ಅದೊಂದು ಅಭ್ಯಾಸ ಮಾಡಿಸ್ಬೇಕು. ಇದನ್ನ ಎಷ್ಟು ವಿವರ ಕೊಟ್ಟರು ಉದಾಹರಣೆಗಳಿಂದ ಇದನ್ನ ಚಿತ್ರಿಸ್ತಾ ನಾವು ಅನುಭವಿಸಿದಷ್ಟೇನೆ ಈ ಮಾತಿನ ಒಳ ಹರವುಗಳೆಲ್ಲ ಇನ್ನಷ್ಟು ಹೆಚ್ಚು ಅರ್ಥ ಆಗುತ್ತೆ. ಹೀಗೆ ಬಗೆಯನ್ನ ಬಿಗಿಗೊಳಿಸಿದವನಿಗೆ ಮಾತ್ರ ಸಮಾಧಿ ಒದಗುವಂತದ್ದು. ಅಸಂಯತಾತ್ಮನ, ಸಂಯಮ ಇಲ್ಲದವನ ಆತ್ಮ ಅಂದ್ರೆ ಮನಸ್ಸು ದುಷ್ಪ್ರಾಪಃ. ಅವನ ಮನಸ್ಸಿಗೆ ಯೋಗ ದುಷ್ಪ್ರಾಪಃ. ಈ ಭಗವದ್ಯೋಗ ಅಥವಾ ಜೀವನ ಯೋಗ ಯಾವುದೇ ಆದ್ರೂ ಕೂಡ ದುಷ್ಪ್ರಾಪಃ ಇತಿ ಮೇಮತಿ. ನನ್ನ ಅಭಿಪ್ರಾಯ ಏನು ಅಂದ್ರೆ, ಬಗೆಯನ್ನು ಬಿಗಿಗೊಳಿಸದೆ ಅಂದ್ರೆ ಅಭ್ಯಾಸ ಮಾಡದೆ, ಪ್ರಯತ್ನ ಪಡದೆ, ಯಾವುದನ್ನ ಪ್ರಯತ್ನಿಸ್ತಾ ಇದ್ದಾನೋ ಅದು ಬಿಟ್ಟು ಮೊದಲು ಯಾವುದರಲ್ಲಿ ನಮ್ಮ ಆಸಕ್ತಿ ಇತ್ತೋ ಅದರ ಎರಡರ ನಡುವೆ ತುಲನೆ ಮಾಡಿದಾಗ ಈಗ ಪ್ರಯತ್ನಿಸ್ತಾ ಇರುವ ವಸ್ತುವಿನ ಬಗೆಗಿನ ಮಹತ್ವ ಅರಿವು ಬಂದಾಗ ಹಿಂದಿನ ವಸ್ತುವಿನ ದೋಷದ ಬಗ್ಗೆ ಎಚ್ಚರ ಉಂಟಾದಾಗ ಇದನ್ನು ಬಿಟ್ಟು ಅದಕ್ಕೆ ಸ್ಟಿಕ್ ಆಗುವುದಕ್ಕೆ ಸಾಧ್ಯ ಆಗುತ್ತೆ. ಅದು ಕ್ರಮವಾಗಿ ಆಗುತ್ತೆ, ಒಂದೇ ದಿವಸ ಆಗುದಿಲ್ಲ. ಕೆಲವೊಮ್ಮೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆಯಿಂದ ಮುಂದೆ ಸಾಗಿದಾಗ ಈ ಸ್ಥಿತಿಯನ್ನ ಒಬ್ಬ ಸಾಧಕ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ವಶ್ಯಾತ್ಮನಾತು ಸತತಂ ಶಕ್ಯೋವಾಪ್ತು ಅಶೇಷತಃ. ಬಗೆಯನ್ನ ಯಾರು ಸದಾ ಹಿಡಿತದಲ್ಲಿ ಇಟ್ಟುಕೊಂಡಿರ್ತಾನೋ ಅವನು ಸಮಗ್ರ ಸಮಾಧಿಯನ್ನ ಸಾಧಿಸಬಲ್ಲ. ಅಶೇಷತಃ ಶಕ್ಯ. ಅಶೇಷತಃ ಅಂದ್ರೆ ಎಲ್ಲ ರೀತಿಯಿಂದಲೂ ಕೂಡ ಯೋಗ ಶಕ್ಯ. ಸಿದ್ಧಿ ಅನ್ನೋದು ಜ್ಞಾನದ ಸಿದ್ಧಿ ಇರಬಹುದು, ಕರ್ಮದ ಸಿದ್ಧಿ ಇರಬಹುದು. ಈ ಎರಡು ಸಿದ್ಧಿಗಳಿಂದ ಶರಣಾಗತನಾಗಿ ಪರಮಾತ್ಮನಲ್ಲಿ ತನ್ನನ್ನು ಒಪ್ಪಿಸಿಕೊಂಡದ್ದರಿಂದಾಗಿ ಹುಟ್ಟಿದ ಅಂತರಂಗದ ತಿಳುವಳಿಕೆಯೂ ಇರಬಹುದು. ಇದು ಸಾಧ್ಯವಾಗುವುದು ಬಗೆಯ ನಿಯಂತ್ರಣದಿಂದ ಮಾತ್ರ. ಅದು ನಿಯಂತ್ರಣದಲ್ಲಿ ಇಲ್ಲದೆ ಇದ್ದಾಗ ದುಷ್ಪ್ರಾಪ. ನೀನ್ ಹೇಳಿದ್ ಸರಿ, ಮನಸ್ಸು ಅನ್ನೋದು ಅತ್ಯಂತ ದುರ್ನಿಗ್ರಹ. ಆದ್ರೆ ಅಭ್ಯಾಸ ಮತ್ತು ಯಾವುದರಲ್ಲಿ ಈಗಾಗಲೇ ತೊಡಗಿದೆ ಅದರ ಬಗ್ಗೆ ವೈರಾಗ್ಯ, ನಿರಂತರವಾದ ಪ್ರಯತ್ನ ಇದ್ದಾಗ ಅದಕ್ಕೆ ಬೇಕಾದ ಫಲವಾಗಿ ಶಕ್ಯ. ನೋಡಿ, ಅಲ್ಲಿ ದುರ್ನಿಗ್ರಹ ಅಂದ್ರು, ಸುದುಷ್ಕರ ಅಂದ್ರು, ಆಮೇಲೆ ಇಲ್ಲಿ ಶಕ್ಯ ಅಂತ ಹೇಳ್ತಾ ಇದ್ದಾನೆ. ಯೋಗ ಅನ್ನೋದು ಶಕ್ಯವಾಗುತ್ತೆ ಯಾವಾಗ ಅಂದ್ರೆ ಅವನು ಈ ಅಭ್ಯಾಸವನ್ನ, ವೈರಾಗ್ಯವನ್ನ ಅರ್ಥೈಸಿಕೊಂಡು ಎಲ್ಲಿಗೆ ಅಭ್ಯಾಸ ಬೇಕೋ ಅದನ್ನ ದೂರ ಇಡಬೇಕು, ಅಂದ್ರೆ ಅದರ ಜೊತೆಗಿರ್ಬೇಕು. ಎಲ್ಲಿ ವೈರಾಗ್ಯ ಹುಟ್ಟಬೇಕೋ ಆ ವಿಷಯದಿಂದ ದೂರ ಇರಬೇಕು. ವೈರಾಗ್ಯ ಅನ್ನೋದು ಆಹಾರದ ನಿಯಂತ್ರಣದಿಂದಲೂ ಸಾಧಿಸುವಂತದ್ದು, ಆದ್ರೆ ಅದು ತಾತ್ಕಾಲಿಕ. ಅದರ ನಿರಂತರ ಹೇಳಿಕೆ, ಅದರ ಮಿತಿಯ ಪರಿಚಯವನ್ನು ಕೊಟ್ಟಾಗಲೇ ಈ ಅಂಶಗಳು ಸಿದ್ಧಿ ಆಗತ್ತೆ ಅನ್ನುವುದು ಒಟ್ಟು ಈ ಮಾತಿನ ಅಭಿಪ್ರಾಯ. ಇವತ್ತು ಇಷ್ಟು ಈ ಗೀತೆಯ ಚಿಂತನೆಯೊಂದಿಗೆ ಅದರ ಅನುಸಂಧಾನ ಸಾಕು.
ಹಾಡುವವರಿದ್ರೆ ಯಾರಾದ್ರೂ ಇನ್ನು ಹೇಳ್ತಾ ಹೋಗಿ. ಭೂಷಣ್ ಅವ್ರು ಹೇಳಿ ಮೊದ್ಲು, ಆಮೇಲೆ ಇನ್ಯಾರು? ಸುರೇಖಾ ಅವ್ರು ಹೇಳಿ, ಸ್ವಾತಿ ಅವ್ರು ಹೇಳಿ. ಇನ್ಯಾರಾದ್ರೂ ಕೆಳಗೇನೋರು ಹೇಳೋರಿದ್ರೆ ದಾಸರ ಪದ್ಯಗಳನ್ನು ಹೇಳಲಿಕ್ಕೆ ಹಸ್ತ ಮೇಲೆತ್ತುವುದು ನಿಮ್ಗಲ್ಲಿ ಗ್ರೂಪ್ ಅಲ್ಲಿ ಮಾಡ್ಲಿಕ್ಕೆ ಬರುತ್ತೆ. ಹೇಳುವ ಪದ್ಯವನ್ನ ಹೇಳಿ, ಜೊತೆ ಸೇರ್ಬೋದು. ಹಾಡಿ ಇವತ್ತಿನ ಚಿಂತನೆ ಮುಗಿಸೋಣ. ನಾರಾಯಣತೆ ನಮೋ ನಮೋ ಭವ ನಾರದ ಸನ್ನುತ ನಮೋ ನಮೋ ನಾರಾಯಣತೆ ನಮೋ ನಮೋ ಮುರಹರ ನಗಧರ ಮುಕುಂದ ಮಾಧವ ಮುರಹರ ನಗಧರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಗರುಡ ಗಮನ ಪಂಕಜನಾಭ ಪರಮ ಪುರುಷ ಭವ ಭಂಜನ ಕೇಶವ ಪರಮ ಪುರುಷ ಭವ ಭಂಜನ ಕೇಶವ ನರಹರಿ ಶರೀರ ನಮೋ ನಮೋ ನರಹರಿ ಶರೀರ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರಾಯಣತೆ ನಮೋ ನಮೋ ಜಲದಿಶಯನ ರವಿ ಚಂದ್ರ ವಿಲೋಚನ ಜಲದಿಶಯನ ರವಿ ಚಂದ್ರ ವಿಲೋಚನ ಜಲರುಹ ಭವನುತ ಚರಣಯುಗ ಜಲರುಹ ಭವನುತ ಚರಣಯುಗ ಬಲಿಭಂಜನ ಗೋ ವರ್ಧನ ವಲ್ಲಭ ಬಲಿಬಂಧನ ಗೋ ವರ್ಧನ ವಲ್ಲಭ ನಳಿನೋದರತೆ ನಮೋ ನಮೋ ನಳಿನೋದರತೆ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರಾಯಣತೆ ನಮೋ ನಮೋ ಆದಿದೇವ ಸಕಲಾಗಮ ಪೂಜಿತ ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ಯಾದವ ಕುಲ ನಮೋ ನಮೋ ಭವ ನಾರದ ಸನ್ ನಮೋ ನಮೋ ನಾರಾಯಣತೆ ನಮೋ ನಮೋ ನಾರಾಯಣತೆ ನಮೋ ನಮೋ ಆಡಪುಗುಣು ಬಾರೋ ರಂಗ ಕೂಡಿ ಯಮುನ ತೀರದಲ್ಲಿ ಆಡಪೋಗೋಣು ಬಾರೋ ರಂಗ ಚೆಂಡು ಕೋಲು ಚೆಂಡು ಬೊಗುರಿ ಸಣ್ಣ ಸಣ್ಣ ಆಟಗಳನ್ನು ಆಡಪೋಗೋಣು ಬಾರೋ ರಂಗ ಕೂಡಿ ಯಮುನ ತೀರದಲ್ಲಿ ಜಾಹ್ನವಿ ತೀರವಂತೆ ಜನಕರಾಯನ ಕುಮಾರಿಯಂತೆ ಜಾನಕಿಗೆ ವಿವಾಹವಂತೆ ಜಾಣ ನೀವು ಬರಬೇಕಂತೆ ಆಡಪೋಗೋಣು ಆರು ರಂಗ
ಕುಂಡಲೀಯ ನಗರವಂತೆ ಭೀಷ್ಮಕರಾಯನ ಕುವರಿಯಂತೆ ಶಿಶುಪಾಲನವಲ್ಲಂತೆ ನಿನಗೆ ಓಲೆ ಬರೆದಳಂತೆ ಆಡ ಪೋಗೋಣ ಬಾರು ರಂಗ ಕೂಡಿಯ ಮುನ ತೀರದಲ್ಲಿ ಕೌರವರಿಗೆ ಪಾಂಡವರು ಲೆತ್ತವಾಡಿ ಸೋತರಂತೆ ರಾಜ್ಯವನ್ನು ಬಿಡಬೇಕಂತೆ ರಂಗವಿಠಲ ಬರಬೇಕಂತೆ ಆಡ ಪೋಗೋಣು ಬಾರು ರಂಗ ಕೂಡಿಯ ಮುನ್ ತೀರದಲ್ಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಹಳದಾಚರ ಶ್ರೀರಮಣಿ ಜಯ ತ್ರಿಭುವನ ಜನನಿ ತ್ರಿಭುವನ ಜನನಿ ನಮೋ 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 ತ್ರಿಭುವನ ಜನನಿ ನಮೋ 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 ಶ್ರೀರಮಣಿ ಜಯ ತ್ರಿಭುವನ ಜನನಿ ತ್ರಿಭುವನ ಜನನಿ ನಮೋ 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 ತ್ರಿಭುವನ ಜನನಿ ನಮೋ 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 ಅಂಬುಜನಾಭನ ಪ್ರಿಯ ಗುಣ ಸದನೆ ಜಾಂಬೂಲದಾಂಬರ ವರ್ಣೆ ಅಂಬುಜನಾಭನ ಪ್ರಿಯ ಗುಣ ಸದನೆ ಜಾಂಬೂಲದಾಂಬರ ವರ್ಣೆ ಅಂಬುಜನಾಭನ ಪ್ರಿಯ ಗುಣ ಸದನೆ ಜಾಂಬೂಲದಾಂಬರ ವರ್ಣೆ ಜಾಂಬೂಲದಾಂಬರ ವರ್ಣೆ ನಮೋ ನಮೋ ಶ್ರೀರಮಣಿ ಜಯ ತ್ರಿಭುವನ ಜನನಿ ತ್ರಿಭುವನ ಜನನಿ ನಮೋ 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 ತ್ರಿಭುವನ ಜನನಿ ನಮೋ 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 ಸುರಮುನಿ ವಂದ್ಯ ಪದದ್ವಯ ಪಾವನಿ ಸರಸಿರೋಹದಳ ನಯನಿ ಸುರಮುನಿ ವಂದ್ಯ ಪದದ್ವಯ ಪಾವನಿ ಸರಸಿರೋಹದಳ ನಯನಿ ಸುರಮುನಿ ವಂದ್ಯ ಪದದ್ವಯ ಪಾವನಿ ಸರಸಿರೋಹದಳ ನಯನಿ ಸರಸಿರೋಹದಳ ನಯನಿ ನಮೋ ನಮೋ ಶ್ರೀರಮಣಿ ಜಯ ತ್ರಿಭುವನ ಜನನಿ ತ್ರಿಭುವನ ಜನನಿ ನಮೋ 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 ತ್ರಿಭುವನ ಜನನಿ ನಮೋ 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 ಗುರುವರ ಮಹಿಪತಿ ನಂದನೋದ್ಧಾರಿಣಿ ಶರಣ ರಕ್ಷಕ ಘನ ಕರುಣಿ ಗುರುವರ ಮಹಿಪತಿ ನಂದನೋದ್ಧಾರಿಣಿ ಶರಣ ರಕ್ಷಕ ಘನ ಕರುಣಿ ಗುರುವರ ಮಹಿಪತಿ ನಂದನೋದ್ಧಾರಿಣಿ ಶರಣ ರಕ್ಷಕ ಘನ ಕರುಣಿ ಶರಣ ರಕ್ಷಕ ಘನ ಕರುಣಿ ನಮೋ ನಮೋ ಶ್ರೀರಮಣಿ ಜಯ ತ್ರಿಭುವನ ಜನನಿ ತ್ರಿಭುವನ ಜನನಿ ನಮೋ 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 ತ್ರಿಭುವನ ಜನನಿ ನಮೋ 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 ತ್ರಿಭುವನ ಜನನಿ ನಮೋ ನಮೋ ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಸಹನ ಅವ್ರು ಹೇಳ್ತೀರಾ?
ನಾಟಕ ರಂಗದಲ್ಲಿ ನಟ ಶಿರೋಮಣಿಯೊಬ್ಬ ಪಟುತನದಿ ವಿಧ ವಿಧದ ನಟನೆಗಳ ತೋರುವನು. ಅಘಟನ ಶಕ್ತನ ಕಪಟ ನಾಟಕವು ಘಟಕರಲ್ಲದ ಜನಕ್ಕೆ ಎಟುಕದ ನೋಟ. ನಾಟಕ ರಂಗದಲ್ಲಿ ನಟ ಶಿರೋಮಣಿಯೊಬ್ಬ ಪಟುತನದಿ ವಿಧ ವಿಧದ ನಟನೆಗಳ ತೋರುವನು. ಮುಖ್ಯ ಪಾತ್ರವು ನಮ್ಮ ರುಕ್ಮಿಣಿ ರಮಣನದು, ಮುಖ್ಯ ತಾರೆಯು ಲೋಕ ಜನನಿ ಲಕುಮಿ. ಇಕ್ಕಿದನು ಗೋರೂಪ ಚತುರಾನನನು ಮುದದಿ, ಮುಖ್ಯ ಪ್ರಾಣನೆ ತುರಗ ಮುಕ್ಕಣ್ಣ ಕರುವಾದ. ನಾಟಕ ರಂಗದಲ್ಲಿ ನಟ ಶಿರೋಮಣಿಯೊಬ್ಬ ಪಟುತನದಿ ವಿಧ ವಿಧದ ನಟನೆಗಳ ತೋರುವನು. ಸುಖಸಾರನನು ಪಡೆದು ಧನ್ಯಳಾದ ಯಶೋದೆ ಬಕುಳೆಯೇ ತಾನಾದಳಿ ನಾಟಕದಲ್ಲಿ. ಅಕಳಂಕ ಮಹಿಮನನು ಅಗಲದಿದ್ದ ಸತಿಯು ಮುಖ ನೋಡಿ ಕೋಪದಲ್ಲಿ ಕಲ್ಲುಗಳನೆಸೆದಳು. ನಾಟಕ ರಂಗದಲ್ಲಿ ನಟ ಶಿರೋಮಣಿಯೊಬ್ಬ ಪಟುತನದಿ ವಿಧ ವಿಧದ ನಟನೆಗಳ ತೋರುವನು. ಸರ್ವತ್ರ ವ್ಯಾಪ್ತನಿಗೆ ಇರಲು ಜಾಗವು ಸಿಗದೆ ಕಿರಿದತ ಹಲ್ಲುಗಳ ವರಹನಲ್ಲಿ. ಹರನ ತಾತನು ತಾನು ಸ್ಮರಣ ಬಾಣದಿ ನೊಂದ ಸುರಮೋಹಿನಿಯು ಇಂಥ ಕೊರವಂಜಿಯಾದಳು. ನಾಟಕ ರಂಗದಲ್ಲಿ ನಟ ಶಿರೋಮಣಿಯೊಬ್ಬ ಪಟುತನದಿ ವಿಧದ ನಟನೆಗಳ ತೋರುವನು. ಹುಟ್ಟಿಸುವ ಬೊಮ್ಮನನು ಪುಟ್ಟ ಶಿಶುವನೆ ಮಾಡಿ ಹೊಟ್ಟೆಗಿಲ್ಲದೆ ಬಹಳ ಬಾಡಿರಲು. ಮೃಷ್ಟಾನ್ನವನು ಚಿನ್ನ ತಟ್ಟೆಯಲ್ಲಿ ತಂದಿಡಲು ಶ್ರೇಷ್ಠವಿದು ಜನನಿಗೆನ್ನುತ್ತ ತಿಂದು ತೇಗಿದಳು. ನಾಟಕ ರಂಗದಲ್ಲಿ ನಟ ಶಿರೋಮಣಿಯೊಬ್ಬ ಪಟುತನದಿ ವಿಧ ವಿಧದ ನಟನೆಗಳ ತೋರುವನು. ಬಡುಕನೆದೆ ಗೊದೆಯಲವ ನಡಿಗಳಿಗೆ ಶರಣೆಂದ ಕಡುಕೋಪಿ ಗೋವಳನ ಕೊಳಲಿಗೊಡ್ಡಿದ ಶಿರವ ಹಿಡಿಮಣ್ಣು ಪಿಂಡಗಳ ನಿತ್ತ ಚಂಡಾಲನಿಗೆ ಸಡಗರದಿ ಲಕುಮಿಯನೆ ಕರದಲಿತ್ತ ಪ್ರಸನ್ನ. ನಾಟಕ ರಂಗದಲ್ಲಿ ನಟ ಶಿರೋಮಣಿಯೊಬ್ಬ ಪಟುತನದಿ ವಿಧ ವಿಧದ ನಟನೆಗಳ ತೋರುವನು. ಅಘಟನ ಶಕ್ತನ ಕಪಟ ನಾಟಕವು ಘಟಕರಲ್ಲದ ಜನಕ್ಕೆ ಎಟುಕದ ನೋಟ. ನಾಟಕ ರಂಗದಲ್ಲಿ ನಟ ಶಿರೋಮಣಿಯೊಬ್ಬ ಪಟುತನದಿ ವಿಧ ವಿಧದ ನಟನೆಗಳ ತೋರುವನು. ಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಇನ್ಯಾರಾದ್ರೂ ಹೇಳೋರಿದ್ದೀರಾ? ಇಲ್ಲ ಅಂದ್ರೆ ಸ್ವಾತಿಯವರು ಮುಕ್ತಾಯ ಮಾಡಿ. ಮಂಗಳ ಹಾಡೋದಾ? ಹೇಳಿ. ಲಾಲೆ ಮುನಿ ವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ. ಲಾಲಿ ಗೋವಿಂದ ಲಾಲಿ ಕೌಸಲ್ಯ ಬಾಲ ಶ್ರೀರಾಮ ಲಾಲಿ. ಲಾಲಿ ಮುನಿ ವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ, ಜಾನಕಿ ರಮಣ ಶ್ರೀರಾಮ ಲಾಲಿ. ಆಶ್ಚರ್ಯಜನಕವಾಗಿ ನಿರ್ಮಿಸಿದ ಪಚ್ಚೆಯ ತೊಟ್ಟಿಲಲ್ಲಿ ಅಚ್ಯುತಾನಂತನಿರಲು ತೂಗಿದರು ಮತ್ಸ್ಯಾವತಾರ ಹರಿಯ, ತೂಗಿದರು ಮತ್ಸ್ಯಾವತಾರ ಹರಿಯ. ಸರಸಿಜಾಕ್ಷಿಯರೆಲ್ಲರೂ ಜನವಶೀಕರ ದಿವ್ಯ ರೂಪನೆಂದು ಪರಮಹರುಷದಲ್ಲಿ ಪಾಡಿ ತೂಗಿದರು ವರಹಾವತಾರ ಹರಿಯ, ತೂಗಿದರು ವರಹಾವತಾರ ಹರಿಯ.
ಕಾಮನಿಗೆ ಕಾಮನೆಂದು ಸುರ ಸಾರ್ವಭೌಮ ಗುಣಧಾಮನೆಂದು ವಾಮನೇತ್ರೇರುಪಾಡಿ ತೂಗಿದರು ರಾಮಾವತಾರ ಹರಿಯ ತೂಗಿದರು ರಾಮಾವತಾರ ಹರಿಯ ಸೃಷ್ಟಿಯ ಕರ್ತನೆಂದು ಜಗದೊಳಗೆ ಶಿಷ್ಟ ಸಂತುಷ್ಟನೆಂದು ದೃಷ್ಟಾಂತರಹಿತನೆಂದು ತೂಗಿದರು ಕೃಷ್ಣಾವತಾರ ಹರಿಯ ತೂಗಿದರು ಕೃಷ್ಣಾವತಾರ ಹರಿಯ ಲಾಲಿ ಗೋವಿಂದ ಲಾಲಿ ಕೌಸಲ್ಯ ಬಾಲ ಶ್ರೀರಾಮ ಲಾಲಿ ಲಾಲಿ ಮುನಿವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ ನೀಲಘನ ಲೀಲ ಜೋ ಜೋ ಕರುಣಾಲವಾಲ ಶ್ರೀಕೃಷ್ಣ ಜೋ ಜೋ ನೀಲಘನ ನೀಲ ಜೋ ಜೋ ಕರುಣಾಲವಾಲ ಶ್ರೀಕೃಷ್ಣ ಜೋ ಜೋ ಲೀಲಾವತಾರ ಜೋ ಜೋ ಪರಮಾತ್ಮ ಬಾಲ ಗೋಪಾಲ ಜೋ ಜೋ ಪರಮಾತ್ಮ ಬಾಲ ಗೋಪಾಲ ಜೋ ಜೋ ಇಂದುಧರ ಮಿತ್ರ ಜೋ ಜೋ ಶ್ರೀಕೃಷ್ಣ ಇಂದು ರವಿನೇತ್ರ ಜೋ ಜೋ ಇಂದು ಕುಲಪುತ್ರ ಜೋ ಜೋ ಪರಮಾತ್ಮ ಇಂದಿರಾ ರಮಣ ಜೋ ಜೋ ಪರಮಾತ್ಮ ಇಂದಿರಾ ರಮಣ ಜೋ ಜೋ ತುಂಗ ಭವ ಭಂಗ ಜೋ ಜೋ ಪರಮಾತ್ಮ ರಂಗ ಕೃಪಾಂಗ ಜೋ ಜೋ ತುಂಗ ಭವ ಭಂಗ ಜೋ ಜೋ ಪರಮಾತ್ಮ ರಂಗ ಕೃಪಾಂಗ ಜೋ ಜೋ ಮಂಗಳಾಪಾಂಗ ಜೋ ಜೋ ಮೋಹನಾಂಗ ರಂಗ ವಿಠಲನೆ ಜೋ ಜೋ ಮೋಹನಾಂಗ ರಂಗ ವಿಠಲನೆ ಜೋ ಜೋ ಲಾಲಿ ಗೋವಿಂದ ಲಾಲಿ ಕೌಸಲ್ಯ ಬಾಲ ಶ್ರೀರಾಮ ಲಾಲಿ ಲಾಲಿ ಮುನಿವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ ಲಾಲಿ ಲಾಲಿ. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಇಷ್ಟು ಹೊತ್ತು ಇವತ್ತು ಹರಿದಿನದ ಭಜನೆ, ಪಾರಾಯಣ, ಅರ್ಥಚಿಂತನೆ ಎಲ್ಲದರಲ್ಲೂ ಭಾಗವಹಿಸಿದಂತಹ ಸಜ್ಜನರ ಸಮೂಹಕ್ಕೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ವಂದನೆಗಳು. ಭಗವಂತನ ವಿಶೇಷ ಅನುಗ್ರಹವನ್ನೆಲ್ಲರಿಗೂ ಪ್ರಾರ್ಥಿಸುತ್ತಾ ಇವತ್ತಿನ ಈ ಚಿಂತನೆಯನ್ನು ಕೃಷ್ಣಾರ್ಪಣೆ ಮಾಡ್ತಾ ಇದ್ದೇವೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ್ಯೇವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಮತ್ತೊಮ್ಮೆ ಹರಿದಿನದ ಶುಭಾಶಯಗಳು. ನಮಸ್ಕಾರ. Okay.